ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು, ನಿಮ್ಮ ಊರನ್ನು ಫಸ್ಟ್ ಹೇಳಿ. ರಾಘವೇಂದ್ರ ನಾಯ್ಡು, ಬೆಳಗಾವಿಯಿಂದ. ಸೊ ಈ 2 ದಿವಸ ಬಸವಜಿ ನ್ಯಾಚುರೋಪತಿ ಡಿಟಾಕ್ಸ್ ಕ್ಯಾಂಪ್ ಈ ಒಂದು ಸ್ವರ್ಗದಾಗ ಇಟ್ಟಿದ್ವಿ ನಾವು. ಅದ್ರದ್ದು ಫೀಡ್ಬ್ಯಾಕ್ ಹೇಗೆ 2 ದಿವಸ? ನೀವು ಸ್ವರ್ಗ ಅಂದ್ರೆ ನಿಜಾನ ಸ್ವರ್ಗನ. ಕಾಡಂದ್ರೆ ಪ್ರಕೃತಿ ಅಂದ್ರೆ ಸ್ವರ್ಗ. ಈಗ ನಾಡೋಗಿ ಸಿಮೆಂಟ್ ಕಾಡೋಗಿ ನಾವು ನಾಡೋಗಿ ಬಂದು ಇರೋದೇ ಒಂದು ಅದ್ಭುತ. ಫಸ್ಟ್ ಟೈಮ್ ನೀವು ಅದನ್ನ ಸ್ಟೇಟಸ್ ಹಾಕಿದಾಗ ಅಥವಾ ಇದನ್ನ ಹಾಕಿದಾಗ ಭಾಳ ಚಲೋ ಅನ್ಸುತ್ತೆ, ನೋಡಬೇಕು. ನಿಮ್ದಂತೂ ಇವತ್ತಿನ ಪರಿಚಯ ಅಲ್ಲ, ಒಂದು 10 ವರ್ಷದಿಂದ ಪರಿಚಯ. ಈಗ ಆಸ್ ಅ ಡಾಕ್ಟರ್, ಆಸ್ ಅ ಚಿಕಿತ್ಸಕ ಅನ್ನೋದು ಇದು ಫಸ್ಟ್ ಎಕ್ಸ್ಪೆರಿಮೆಂಟ್. ಅದ್ರ ಮೊದಲು ನಾವು ಆಸ್ ಅ ಗುಡ್ ಫ್ರೆಂಡ್ಸ್ ಫ್ರಮ್ ನೇಚರ್ಸ್ ವರ್ಕ್ ಮಾಡಿದ್ದೇವೆ. ಇದು ಒಂದು ಒಳ್ಳೆ ಇದು ಅಂತ ಬಹಿರಂಗಂತ ಬಸವಣ್ಣ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅನ್ನೋಂಗ ನಮ್ಮ ಅಂತರಂಗೊಳಗೆ ಏನೇನು ಹೊಲಸ ಅದನ್ನು ತೆಗಿಯಾಕ ನೀವು ಪ್ರಯತ್ನ ಪಟ್ರಿ. ಮತ್ತು ನಿನ್ನಿಂದ ಚಲೋ ಏನೋ ಒಂದು ಬೇರೆ ಫೀಲ್ ಆಗಿತ್ತು ಅನ್ಬೋದು. ಈಗೆಲ್ಲ 2 ದಿವಸ ಹಿಂದೆ ನಿಮ್ಮದು ಮೆಂಟಲ್ ಸ್ಟೇಟ್ ಆಫ್ ಮೈಂಡ್, ಆಮೇಲೆ ಫಿಸಿಕಲ್, ನೀವು ಏನು 2 ದಿವಸ ಹಿಂದಿದ್ರಿ ಮತ್ತು ಈಗ ಆಫ್ಟರ್ ಚಿಕಿತ್ಸಾ ಆದ ಕೂಡಲೇ ನಿಮ್ಗೆ ಏನೇನು ಡಿಫ್ರೆನ್ಸ್ ಆಗುತ್ತೆ? ಮೆಂಟಲಿ ಒಂದು ಪೀಸ್ ಸಿಗ್ತದೆ. ಅದೇ ಇರ್ತದೆ. ಈಗ ಫಿಸಿಕಲಿ ಅಂದ್ರೆ ಯಾರು ನೋಡಿರ್ಬೋದು, ಇವ ಗಟ್ಟಿ ಅದಾನು ಏನು ಮಡಕ್ ಅದ ಸಣ್ಣ ಅದ. ಇನ್ನರ್ ಪೀಸ್ ಏನೈತೆ ನಮಗೆ ಅಷ್ಟೇ ಫೀಲ್ ಆಗ್ತದೆ. ಸೊ ಅದು ನಾ ಇವ್ರಿಗೆ ಹೇಳ್ಬೋದು, ನನಗೆ ಇನ್ನರ್ ಫೀಲ್ ಆಗೈತಿ ಅನ್ನೋದನ್ನ ನಾವು ಸ್ವತಃ ಅನುಭವ ಮಾಡಬೇಕು. ಹಂಗೆ ಅಧ್ಯಾತ್ಮ ಅನ್ನೋದು ಒಂದು ಅನುಭವ ಅದ. ಇನ್ನೊಬ್ರು ಬರೀ ಹೇಳ್ದ ಕೇಳ್ಬೋದು, ಈ ಕಿವಿದ ಕೇಳಿ ಬಿಡ್ಬೋದು. ಮತ್ತು ಅಧ್ಯಾತ್ಮ ಹೆಂಗೆ ಇನ್ನರ್ ಫೀಲ್ ಬರ್ತದೆ. ಈಗ ನೀವು ಹೋಮ ಮಾಡಿದ್ರಿ, ಅದ್ರಾಗ ವೈಬ್ಸ್ ಏನು ಬರ್ತಿರ್ತಾವೆ, ಅದು ಡಿಫ್ರೆಂಟ್ ಇರ್ತೈತಿ. ಸೊ ಅದನ್ನ ಎಲ್ಲೋ ಕುಂತಿ ನೋಡಿ ವಿಡಿಯೋ ನೋಡಿ ಅದು ಬರುವುದಿಲ್ಲ. ವಿಡಿಯೋ ನೋಡ್ಬೋದು, ಸ್ಕಿಪ್ ಮಾಡ್ಬೋದು, ಹೋಗ್ಬೋದು. ಬಟ್ ಮುಂದೆ ಕುಂತ ಮೃತ್ಯುಂಜಯ ಮಂತ್ರ 108 ಸಲ ಎಲ್ಲರ ಜೊತೆ ಅನ್ನೋದು, ಆ ಹೋಮ, ಅದು ಒಂದು ವೈಬ್ಸ ಬೇರೆ ಆಗ್ತದೆ. ಪಾಸಿಟಿವ್ ಎನರ್ಜಿ ಜನರೇಟ್ ಆಗುತ್ತೆ. ಒಂದು ಒಳ್ಳೆಯ ಅನುಭವ ಓಕೆ. ನಾವೆಲ್ಲ ಮೆನ್ಷನ್ ಮಾಡಿದಂಗೆ ನಾವೆಲ್ಲ ಕಣ್ಣು ಕ್ಲೀನ್ ಮಾಡ್ತೀವಿ, ಮೂಗು ಕ್ಲೀನ್ ಮಾಡ್ತೀವಿ, ಅರ್ಧ ತಲೆ ನುಸ್ತಿದ್ರೆ ಹೋಗ್ತದೆ. ಆಮೇಲೆ ನಿಮಗೆಲ್ಲ ಕ್ಲೀನ್ ಮಾಡ್ತೀವಿ, ಎನೆಮಾ ಕೊಟ್ಟು ಕ್ಲೀನ್ ಮಾಡ್ತೀವಿ. ಎಲ್ಲ ಏನು ನಾವು ಮೆನ್ಷನ್ ಮಾಡಿದ್ವಿ ನಿಮ್ಮ ಪ್ರಕಾರ ಎಲ್ಲ ನಿಮ್ಮ ಬಾಡಿಗೆ ಕ್ಲೀನ್ ಮಾಡಿದಾಗ ಆಗೈತೆ. ಕ್ಲೀನ್ ಮಾಡಿದ ಒಂದು ಇಫೆಕ್ಟ್ ನಿಮಗೆ ಚಲೋ ಅನ್ಸುತ್ತೆ. ಮಧ್ಯಾಹ್ನ ನಂತರ ಅನ್ಸಿದ್ರೆ ಯಾಕಂದ್ರೆ ಈಗ ನಮ್ಮ ಆಲ್ರೆಡಿ ನೋಡೋ ನಮ್ದು ಅಸೆಟ್ ಐತಿದ. ಅಸೆಟ್ ತೊಗೊಂಡು ಓಡಾಡಬೇಕಾದ್ರೆ ಸ್ವಲ್ಪ ಎಫ್ ಡಿ ಕಮ್ಮಿ ಆಗೈತಿ. ನೆಕ್ಸ್ಟ್ ಎಫ್ ಡಿ ಸ್ವಲ್ಪ ಇದಾಗಿತ್ತು. ಸೊ ಹೋಗುವಾಗ ಅದು ಬರುವಾಗ ಅಂದ್ರೆ ಇಷ್ಟು ಕೆಳಗ ಮೇಲೆ ಇವಾಗ ಹತ್ತುವಾಗ ಸ್ವಲ್ಪ ಇದಾಗ್ತಿತ್ತು. ಬಟ್ ಇನ್ನು ಸ್ವಲ್ಪ ಚೇಂಜಸ್ ಇದಾವೆ. ಓಕೆ. ಸೊ ಈಗ ನೆಕ್ಸ್ಟ್ ಫ್ರೆಂಡ್ಸ್ ಮತ್ತೆ ಯಾರ್ಯಾರು ಬರೋತ್ತಲ್ಲ ಅವ್ರಿಗೆ ನಿಮ್ಮದು ಏನು ಒಪಿನಿಯನ್, ನೀವು ಏನು ಹೇಳ್ತೀರಿ ಅವ್ರಿಗೆ? ಇದು ಅಟೆಂಡ್ ಆಗಬೇಕಿದು. ಯಾಕಂದ್ರೆ ಆಲ್ರೆಡಿ ನಮ್ದು ಸ್ಟ್ರೆಸ್ಫುಲ್ ಲೈಫ್. ಈಗ ಫಿಸಿಕಲ್ ಏನು ಸ್ಟ್ರೆಸ್ ಇರೋದೇ ಇಲ್ಲ, ಬಟ್ ಮೆಂಟಲ್ ಸ್ಟ್ರೆಸ್ ಪ್ರತಿಯೊಬ್ಬರಿಗೂ ಒಂದು ರೀತಿಯಿಂದ ಭಾಳ ಇರುತ್ತೆ. ಅದು ಎಕ್ಸ್ಪ್ರೆಸ್ ಮಾಡೋಕ್ಕೂ ಬರೋದಿಲ್ಲ ಎಷ್ಟು ಸ್ಟ್ರೆಸ್ ಐತೆ ಅನ್ನೋದು. ಏನಂತಾರೆ ಮೆಜರ್ಮೆಂಟ್ ಅದಕ್ಕೇನು ಇದೇ ಇಲ್ಲ, ಇಷ್ಟೈತಿ ಅನ್ನೋದು. ಸೊ ಅವ್ರು ಬಂದು ಒಂದು 2 ದಿವಸ ಇದ್ರೆ ಸ್ವತಃ ನಮಗೆ ಗೊತ್ತಾಗುತ್ತೆ ಎಷ್ಟಿತ್ತು, ಎಷ್ಟು ಲೆವೆಲ್ ನಾವು ತೊಗೊಂಬಂದೀವಿ, ಅಥವಾ ನಾವು ಅಳಿದ ಅದನ್ನು ಹೆಂಗೆ ಅಪ್ಲೈ ಮಾಡ್ಕೋಬೋದು ಅನ್ನೋದು. ಇಷ್ಟೆಲ್ಲ ನಾವು ಥೆರಪೀಸ್ ಮಾಡಿದ್ವಿ. ಸೊ ಈ ಥೆರಪಿ ಒಳಗೆ ದಿ ಬೆಸ್ಟ್ ಥೆರಪಿ ನಿಮ್ಮ ಪ್ರಕಾರ ನಿಮಗೆ ಚಲೋ ಅನಿಸಿದ್ದು ಯಾವುದು? ನಮಗೆ ಅನಿಸಿದ್ರೆ ಮೂಗುದು ನೀವು ಇದು ಕ್ಲೀನಿಂಗ್, ಮೂಗುದು ಕ್ಲೀನ್ ಮಾಡೋದು. ಓಕೆ, ವೆರಿ ಗುಡ್. ಸೊ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಮತ್ತು ಮತ್ತೇನಾರ ನಿಮ್ದು ಈಗ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಅಂತೀವಿ ನಾವು, ಕಮ್ಮಿ ಅನ್ನಂಗಿಲ್ಲ. ನಿಮ್ಮ ಪ್ರಕಾರ ನೀವು ಹೇಳ್ಬೋದು, ಇಷ್ಟೆಲ್ಲ ನೀವು ಎಲ್ಲ ಮಾಡಿದ್ರಿ, ಇದ್ರಾಗ ಏರಿಯಾಸ್ ಇಂಪ್ರೂವ್ಮೆಂಟ್ ಇದು ಒಂದು ಇರ್ತಿತ್ತು ಅಂದ್ರೆ ಚಲೋ ಆಗ್ತಿತ್ತು ಅಂಥದ್ದು ಏನಾರ ಐತೆನ? ಇಂಪ್ರೂವ್ಮೆಂಟಿಗೆ ನನಗಂದ್ರೆ ಕೇಳಿದಾಗ ಅಂದ್ರೆ ಕೆಲವೊಬ್ರು ಪಂಚಕರ್ಮ ಕೇಳ್ತಾ ಇದ್ರು. ಈ ಥರ ಪಂಚಕರ್ಮ ಐತೇನಾ ಅಥವಾ ಬಾಡಿ ಮಸಾಜ್ ಐತೇನಾ? ಅದು ಆಯುರ್ವೇದಿಕ್ ಅದ ಅಂದ್ರೆ ಕೆಲವೊಬ್ಬರಿಗೆ ಅದ ಗೊತ್ತಿದೆ. ಸೊ ಬೆಟ್ರ್ ಇನ್ನೊಂದು ಏನಂದ್ರೆ ಮಿಕ್ಸ್ ಆಯ್ತು. ಬೆಟ್ರ್ ಜೇಂಟ್ಸು ಲೇಡೀಸ್ ಒಂದು ಸಪ್ರೇಟ್ ಮಾಡಿದ್ದ ಬೆಟ್ರ್. ಅಂದ್ರೆ ಕಂಫರ್ಟ್, ಅವ್ರಿಗೂ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಇಲ್ಲ, ನಮಗೂ ಇರಾಕಂತೂ ಏನೈತಿ, ಇರೋದಂತೂ ಏನೆಷ್ಟು ಸಪ್ರೇಟ್ ಇರೋದು ಸ್ವರ್ಗ ಬಂದ್ಬಿಟ್ಟೆ. ಹಂಗಾಗಿ ಸ್ವರ್ಗದಾಗ ಏನು ಟೆನ್ಷನ್ ಇಲ್ಲ, ಆರಾಮದೇವಿ. ಪ್ರತಿಯೊಬ್ಬರಿಗೆ ಲೇಡೀಸ್ಗೆ ಏನೈತಿ ಸಪ್ರೇಟ್ ಆಗಿ ಹಟ್ಸ್ ಅದಾವು, ಇರೋದು ಟೆನ್ಷನ್ ಇಲ್ಲ. ಸ್ವಲ್ಪ ಇದು ಮಡ್ ಥೆರಪಿ ಮಾಡುವಾಗ ಸಪ್ರೇಟ್ ಮಾಡಬೇಕಾಗಿ ಅಲ್ಲಿ ಸ್ನಾನ ಮಾಡುವಾಗ ದಟ್ ವಿಲ್ ಟೇಕ್ ಡೆಫಿನೆಟ್ಲಿ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.